ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಸ್ನಾಸ್ ವರ್ಲ್ಡ್. ನಾನು ಇವತ್ತು ಮಾಡುವ ರೆಸಿಪಿ ಮಟನ್ ಮಲಾಯ್ ಗ್ರೇವಿ. ಒಂದು ಪ್ಯಾನಿಗೆ ಆಯಿಲ್ ಆ್ಯಡ್ ಮಾಡಿ ಅದಕ್ಕೆ ಕರಿ ಲೀವ್ಸನ್ನು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ರೋಸ್ಟ್ ಆಗುವ ತನಕ ಫ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಗಾರ್ಲಿಕ್ ಹಾಕಿ ಅದು ಬ್ರೌನಿಷ್ ಬರುವ ತನಕ ಫ್ರೈ ಮಾಡಿದಾದಮೇಲೆ ಅದಕ್ಕೆ 2 ದೊಡ್ಡ ಸೈಜಿನ ಆನಿಯನ್ ಕಟ್ ಮಾಡಿ ಹಾಕಿ ಅದು ಬೇಗ ಬೆಂದು ಸಿಗಲಿಕ್ಕೆ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹುಡಿ ಹಾಕಿ ಅದನ್ನು ಫ್ರೈ ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ 2 ಚಿಲ್ಲಿಯನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿ ಅದಾದಮೇಲೆ 2 ಚಿಕ್ಕ ಸೈಜಿದ್ದು ಟೊಮೆಟೊವನ್ನು ಕಟ್ ಮಾಡಿ ಮತ್ತು ಅದಕ್ಕೆ ಎಲ್ಲ ಮಸಾಲ ಹುಡಿಯನ್ನು ನಾನು ಆ್ಯಡ್ ಮಾಡ್ತೀನಿ. ನಾನು ಏನೆಲ್ಲ ಮಸಾಲ ಪೌಡರ್ ಹಾಕ್ತೀನಿ ಅಂದರೆ ಕೊರಿಯಾಂಡರ್ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ ಪೌಡರ್, ರೆಡ್ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಸಾಸ್ ಇದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಅದು ಡ್ರೈ ಆಗಿರ್ತದಲ್ಲ, ಸೊ ಅದಕ್ಕೆ ನಾನು ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಮತ್ತು ನಾನು ಆಲ್ರೆಡಿ ಈ ಮಟನನ್ನು ಬಾಯ್ಲ್ ಮಾಡಿರ್ತೀನಿ. ಅದಕ್ಕೆ ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಆಲ್ರೆಡಿ ಅದನ್ನು ಬಾಯ್ಲ್ ಮಾಡಿ ಇಡ್ತೀನಿ. ಒಂದು 8 ವಿಸಿಲ್ ತೆಗೆದು ಬಾಯ್ಲ್ ಮಾಡ್ತೀನಿ. ಅದಾದಮೇಲೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಚೆಂದ ಮಿಕ್ಸ್ ಮಾಡಿ ಎಲ್ಲ ಮಸಾಲ ಅದಕ್ಕೆ ಹಿಡಿಬೇಕು. ಅದಾದಮೇಲೆ ನಾನು ಬಾಯ್ಲ್ ಮಾಡಿರ್ತೀನಲ್ಲ, ಆಗ ಅದರದ್ದು ಸ್ವಲ್ಪ ಸ್ಟ್ರೋಕ್ ಉಳಿದಿರ್ತದೆ, ಸೊ ಅದನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಒಂದು 2 ಸ್ಪೂನ್ ಆ್ಯಡ್ ಮಾಡ್ತೀನಿ, ಜಾಸ್ತಿ ಆ್ಯಡ್ ಮಾಡಲ್ಲ, ಬಿಕಾಸ್ ಅದು ನೀರು ಕನ್ಸಿಸ್ಟೆನ್ಸಿ ಇರ್ತದೆ. ಸೊ ಅದಾದಮೇಲೆ ಅದಕ್ಕೆ ನಾನು ಚೆಂದ ಮಿಕ್ಸ್ ಮಾಡಿ ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತೀನಿ. ಈ ಮಲಾಯಿಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಫ್ರೆಶ್ ಕ್ರೀಮ್. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ, ಬಿಕಾಸ್ ಇದು ಸ್ಪೈಸಿ ಇರಲ್ಲ, ಅವರಿಗೆ ಚೆಂದ ಸರ್ವ್ ಮಾಡಲಿಕ್ಕಾಗ್ತದೆ. ಮತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ರೆಸಿಪಿ ಇದು ಮಲಾಯಿ. ಸೊ ನೀವು ಸಹ ಟ್ರೈ ಮಾಡಿ. ಈವನ್ ಫ್ರೆಶ್ ಕ್ರೀಮ್ ಸಹ ತುಂಬ ಓವರಾಗಿ ಹಾಕಲಿಕ್ಕೆ ಹೋಗಬೇಡಿ. ಒಂದು 4 to 5 ಸ್ಪೂನಷ್ಟು ಹಾಕಿದರೆ ಸಾಕು. ಅದಾದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮತ್ತು ಅದು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಆಗಿ ಉಂಟಲ್ಲ, ಸೊ ಅದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಅದನ್ನು ಸ್ವಲ್ಪ ಡ್ರೈ ಕನ್ಸಿಸ್ಟೆನ್ಸಿಗೆ ತರ್ತೀನಿ. ಮತ್ತು ನೀವು ಸಹ ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇದು ಯಾವುದಕ್ಕೆ ಕಾಂಬಿನೇಷನ್ ಅಂದರೆ ಚಪಾತಿ, ಪರೋಟ ಮತ್ತು ನಾನ್, ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ರೆಸಿಪಿ ನೋಡಿ ಫ್ರೆಂಡ್ಸ್, ಚಿಕನ್ ಗ್ರೀನ್ ಕರಿ. ಇದನ್ನು ನಾನು ಹೇಗೆ ಬೇಗ ಕುಕ್ಕರಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ. ಅದು ಬೇಗನೆ ಆಗ್ತದೆ, ಸೊ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸುವ ಅಂತ ನಿಮಗೆ. ಒಂದು ಪ್ಯಾನಿಗೆ ಕೊತ್ತಂಬರಿ ಹಾಕಿ 2 ಸ್ಪೂನ್ ಹಾಕಬೇಕು. ಅದಕ್ಕೆ 1 ಸ್ಪೂನ್ ಜೀರಗ, ಅದಾದಮೇಲೆ ಪೆಪ್ಪರ್, ಅದನ್ನು ಸ್ವಲ್ಪ ಫ್ರೈ ಮಾಡಿ ಕ್ರಿಸ್ಪಿ ಬರುವ ತನಕ, ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿ. ಅದಾದಮೇಲೆ ಅದಕ್ಕೆ ಸ್ಲೈಸಾಗಿ ಕಟ್ ಮಾಡಿರುವಂತಹ ಆನಿಯನನ್ನು ಹಾಕಿ, ತುಂಬ ದಪ್ಪ ಕಟ್ ಮಾಡಬೇಡಿ, ಸ್ವಲ್ಪ ಸ್ಲೈಸಾಗಿ ಕಟ್ ಮಾಡಿ, ಯಾಕೆಂದರೆ ಅದು ಬೇಗ ರೋಸ್ಟಾಗಿ ಸಿಗ್ತದೆ, ಇಲ್ಲದ್ರೆ ಟೈಮ್ ತಗೊಳ್ತದೆ. ಅದಾದಮೇಲೆ ಅದಕ್ಕೆ ಕರಿ ಲೀವ್ಸನ್ನು ಹಾಕಿ ಅದರದ್ದು ಸಹ ಹಸಿ ಸ್ಮೆಲ್ ಹೋಗುವ ತನಕ, ಅದನ್ನು ಕ್ರಿಸ್ಪಿ ಆಗಿ ಟರ್ನ್ ಆಗುವ ತನಕ ಅದನ್ನು ಫ್ರೈ ಮಾಡಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಬೇಕು. ಅದರ ಮುಂಚೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕುಂಟು. ಅದಕ್ಕೆ ಕೊರಿಯಾಂಡರ್ ಲೀವ್ಸ್, ಅದಾದಮೇಲೆ ಒಂದು 9 to 10 ಗ್ರೀನ್ ಚಿಲ್ಲಿ ಹಾಕಿ, ಅದಕ್ಕೆ ತೆಂಗಿನ ತುರಿಯನ್ನು ಹಾಕಿ, ತುಂಬ ಓವರಾಗಿ ತೆಂಗಿನ ತುರಿ ಹಾಕಲಿಕ್ಕೆ ಹೋಗಬೇಡಿ, ಲಿಮಿಟೆಡಲ್ಲಿ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ. ಒಂದು ಕುಕ್ಕರಿನಲ್ಲಿ ಆಯಿಲ್ ಹಾಕಿ, ಅದಾದಮೇಲೆ ಒಂದು 4 ಚಿಕ್ಕ ಸೈಜಿದು ಆನಿಯನ್ ತಗೊಂಡಿದ್ದೀನಿ ನಾನು, ಅದನ್ನು ಕಟ್ ಮಾಡಿ ಹಾಕ್ತೀನಿ. ಅದಾದಮೇಲೆ ಅದಕ್ಕೆ ಒಂದು 2 ಚಿಕ್ಕ ಸೈಜಿದು ಟೊಮೆಟೊ, ಅದಕ್ಕೆ ಟರ್ಮರಿಕ್ ಪೌಡರ್ ಹಾಕಿ ಸಾಲ್ಟ್ ಹಾಕ್ತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಇಲ್ಲಾಂದರೆ ಅದು ವಿಸಿಲ್ ತೆಗೆಯುವಾಗ ನಾವು ಹೇಗೆ ಹಾಕಿಟ್ಟಿರ್ತೀವಿ ಅದೇ ಪೊಸಿಷನಲ್ಲಿ ಇದಾಗಿರ್ತದೆ. ಸೊ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸಾಲ್ಟ್ ಆ್ಯಂಡ್ ಟರ್ಮರಿಕ್ ಪೌಡರ್ ಎಲ್ಲದಕ್ಕೆ ಸಹ ಮಿಕ್ಸ್ ಆಗಿರಬೇಕಲ್ಲ, ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಅದಕ್ಕೆ ನಾನು ಬಟಾಣಿಯನ್ನು ಹಾಕ್ತೀನಿ. ತುಂಬ ಬಟಾಣಿ ಓವರಾಗಿ ಹಾಕಲಿಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಬಟಾಣಿ ಹಾಕಿ ಟೇಸ್ಟಿಗೋಸ್ಕರ. ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ, ಒಂದು 1/2 ಗ್ಲಾಸ್ ಅಷ್ಟು ಮಾತ್ರ ನೀರು ಹಾಕಲು.
ಹಾಕೋದು, ಜಾಸ್ತಿ ಹಾಕೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀರು ಹಾಕಿ. ಅದಾದಮೇಲೆ ಅದಕ್ಕೆ ಒಂದು 3 ವಿಸಿಲ್ ತೆಗೆಯುವಷ್ಟು ನಾನು ಅದನ್ನು ಬೇಯಿಸಲಿಕ್ಕೆ ಇಡ್ತೀನಿ. ನೋಡಿ, ಈಗ ನಾನು ಬೇಯಿಸಲಿಕ್ಕೆ ಇಡ್ತೀನಿ. ಅದಾದಮೇಲೆ ಅದು ವಿಸಿಲ್ ಹೋದಾದಮೇಲೆ ನಾನು ಅದನ್ನು ನೋಡಿ ಹೇಗೆ ಬಾಯ್ಲ್ ಆಗಿ ಸಿಗ್ತದೆ. ನಮಗೆ ಇದು ಬೇಗ ಸಹ ಆಗ್ತದೆ ಹೀಗೆ ವಿಸಿಲ್ ತಗೊಂಡ್ರೆ. ಅದನ್ನು ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ತೀನಿ. ನೋಡಿ, ಹೀಗೆ ಸ್ಮ್ಯಾಶ್ ಮಾಡಿದಾದ್ಮೇಲೆ ಅದಕ್ಕೆ ನಾನು ವಾಶ್ ಮಾಡಿದ ಚಿಕನನ್ನು ಹಾಕ್ತೀನಿ. ಆ್ಯಕ್ಚುಲಿ ನಾನೀಗ ಇದಕ್ಕೆ ಒಂದು 45 ಗ್ರಾಮ್ಸ್ ಚಿಕನನ್ನು ಹಾಕ್ತೀನಿ. ಅದನ್ನು ಹಾಕಿದಾದಮೇಲೆ ಪುನಃ ಅದಕ್ಕೆ ಏನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ತೋರಿಸ್ತೀನಿ. ಅದೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಪುನಃ ನಮಗಿದು ವಿಸಿಲ್ ತೆಗಿಲಿಕ್ಕೆ ಉಂಟು. ನೋಡಿ, ಚಿಕನ್ ಹಾಕಿ ನಾನೀಗ ಚೆಂದ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಆನಿಯನ್ಸ್ ಎಲ್ಲ ಚಿಕನ್ಗೆ ಮಿಕ್ಸ್ ಆಗಬೇಕು ಅಂತ. ಹೀಗೆ ನೀವು ನೋಡ್ತಾ ಇದ್ದೀರಲ್ಲ. ಅದಾದಮೇಲೆ ಅದಕ್ಕೆ ನಾನು ಫಸ್ಟಿಗೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಪೇಸ್ಟ್ ಮಾಡಿದ್ದನ್ನು ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಹಾಕ್ತೀನಿ. ಅದಾದಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮ್ಯಾಗಿ ಮಸಾಲ ಪೌಡರ್. ಆ್ಯಕ್ಚುಲಿ ನನ್ನ ಹತ್ರ ಮ್ಯಾಗಿ ಕ್ಯೂಬ್ ಇರಲಿಲ್ಲ, ಸೊ ನಾನು ಅದಕ್ಕೆ ಮ್ಯಾಗಿ ಮಸಾಲ ಪೌಡರ್ ಹಾಕ್ತೀನಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಮಾಡಿ, ಬೇರೆ ಏನು ನಾನು ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ. ಒಂದು ಮ್ಯಾಗಿ ಮಸಾಲ ಮಾತ್ರ ನಾನು ಆ್ಯಡ್ ಮಾಡೋದು ಇದಕ್ಕೆ. ಮತ್ತೆಲ್ಲ ಇದಕ್ಕೆ ನಾನು ಹಾಕೋದು ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸೇ. ನಾನು ಮೊದಲು ತೋರಿಸ್ತೀನಲ್ಲ ನಿಮಗೆ ವಿಡಿಯೋದಲ್ಲಿ, ಅದೇ ಇಂಗ್ರೀಡಿಯೆಂಟ್ಸ್. ಮತ್ತು ಮ್ಯಾಗಿ ಮಸಾಲ ಬಿಟ್ಟು ಬೇರೆ ಏನು ಸಹ ಆ್ಯಡ್ ಮಾಡೋದಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು 4 ವಿಸಿಲ್ ತೆಗೀರಿ. ಅದಾದಮೇಲೆ ನೋಡಿ, ನಿಮ್ಮ ಗ್ರೀನ್ ಚಿಕನ್ ಗ್ರೇವಿ ಕರಿ ರೆಡಿಯಾಗಿದೆ. ನೆಕ್ಸ್ಟ್ ರೆಸಿಪಿ ಪ್ರಾನ್ ಗೀ ರೋಸ್ಟ್. ಅದಕ್ಕೆ ಒಂದು ಬೌಲಿಗೆ 4 to 5 ರೆಡ್ ಚಿಲ್ಲಿ ಹಾಕಿ ಅದನ್ನು ಬಿಸಿ ನೀರಿನಲ್ಲಿ ಸೋಕ್ ಮಾಡಿ ಒಂದು 1/2 hour ನೆನೆಸಿ ಇಡಿ. ಅದಾದಮೇಲೆ ಒಂದು ತವಕ್ಕೆ 1 ಚಮಚ ಕೊತ್ತಂಬರಿ, 1 ಚಮಚ ಬಡ್ ಸೊಪ್ಪು ಮತ್ತು ಸಾಸಿವೆ, ಪೆಪ್ಪರ್ ಮತ್ತು ಮೆಂತೆ ಇದೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ಅದು ಕ್ರಿಸ್ಪಿ ಟರ್ನ್ ಆಗುವ ತನಕ ಅದನ್ನು ರೋಸ್ಟ್ ಮಾಡಿ, ಹಸಿ ಸ್ಮೆಲ್ ಹೋಗುವ ತನಕ ರೋಸ್ಟ್ ಮಾಡಿ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಗಾರ್ಲಿಕ್ ಆ್ಯಡ್ ಮಾಡಿ, 4 to 5 ಗಾರ್ಲಿಕ್. ಅದಾದಮೇಲೆ ಸ್ವಲ್ಪ ಹುಳಿ ಮತ್ತು ಸೋಕ್ ಮಾಡಿದಂತಹ ರೆಡ್ ಚಿಲ್ಲಿಯನ್ನು ಅದಕ್ಕೆ ಹಾಕಿ, ಮತ್ತು ಆಗ ರೋಸ್ಟ್ ಮಾಡಿದ ಎಲ್ಲ ಗರಂ ಮಸಾಲವನ್ನು ಒಂದು ಮಿಕ್ಸಿ ಬ್ಲೆಂಡಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪ್ಯಾನಿಗೆ 2 ಟೀ ಸ್ಪೂನ್ ಗೀ ಹಾಕಿ, ಮತ್ತು ಅದಕ್ಕೆ ಮೊದಲು ತೋರಿಸಿದ ಪೇಸ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜಸ್ಟ್ ಫುಲ್ ಎಲ್ಲವನ್ನು ಮಿಕ್ಸ್ ಮಾಡಿದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ, ತುಂಬ ಹಾಕಬೇಡಿ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ. ಅದು ಬಾಯ್ಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕಿ, ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಟೇಸ್ಟಿಗೆ ಸ್ವಲ್ಪ ಉಪ್ಪು ನೋಡಿ ಹಾಕಿ, ಎಷ್ಟು ಉಪ್ಪು ಬೇಕು ಅಷ್ಟೇ ಹಾಕಿ. ಅದಾದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಫುಲ್ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಇಟ್ ಪ್ರಾಪರ್ಲಿ. ಅದಾದಮೇಲೆ ಅದಕ್ಕೆ ವಾಶ್ ಮಾಡಿದ ಪ್ರಾನ್ಸ್ ಹಾಕಿ, ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ, ಯಾಕೆಂದರೆ ಅದು ಬಾಯ್ಲ್ ಆಗಲಿಕ್ಕೆ ತುಂಬ ಲೇಟ್ ಇರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟ್ ನೀರು ಹಾಕೋ ಮುಂಚೆ ಎಲ್ಲ ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಅದಕ್ಕೆ ಟರ್ಮರಿಕ್ ಪೌಡರ್ ಹಾಕಿ, ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಅದಕ್ಕೆ ಲೆಮನ್ ಸ್ಕ್ವೀಸ್ ಮಾಡಿ. ಅದಾದಮೇಲೆ ನೋಡಿ ಅದು ಡ್ರೈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಂದ್ರೆ ತುಂಬ ಡ್ರೈ ಅಲ್ಲ, ಸ್ವಲ್ಪ ಗ್ರೇವಿ ಥರ ಇರಬೇಕು. ಅಂದರೆ ತುಂಬ ನೀರು ಹಾಕಬೇಡಿ. ನೀರಿದ್ದರೂ ಸಹ ಅದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಅದನ್ನು ಡ್ರೈ ಕನ್ಸಿಸ್ಟೆನ್ಸಿಗೆ ತನ್ನಿ. ಅದಾದಮೇಲೆ ಕೊರಿಯಂಡರ್ ಲೀವ್ಸ್ ಹಾಕಿ ಅದನ್ನು ಸರ್ವ್ ಮಾಡಿ. ರೆಡಿ ಟು ಸರ್ವ್. ಈಗ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಸ್.